ಒಂದು ಶಾಲೆ, ಈ ಶಾಲೆಯ ಜಾಗ, ಆ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿರುವಂಥವರು. ಬನ್ನಿ ಇದರ ಬಗೆಗಿನ ಒಂದು ಬ್ರೇಕಿಂಗ್ ಪಾಯಿಂಟ್ಸ್ ಇಲ್ಲಿದೆ. ಸರ್ಕಾರಿ ಶಾಲೆಯ ಮೈದಾನವನ್ನೇ ಕಬಳಿಸಿದ್ದಾರಂತೆ ಜನ. 50ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಮೈದಾನವೇ ಇಲ್ಲ. ಈ ಮೈದಾನವನ್ನು ಸ್ಥಳೀಯರು ಕಬಳಿಸಿದ್ದಾರೆ. 10 ರಿಂದ 15 ಅಡಿವರೆಗೆ ಶಾಲೆಯ ಜಾಗವನ್ನು ಕಬ್ಜಾ ಮಾಡಿದ ಸ್ಥಳೀಯರು. ಇದು ಭಾಳ ವಿಚಿತ್ರ ಅನಿಸ್ಬೋದು. ಕೆಲವರೆಲ್ಲ ಶಾಲೆಗೆ ಜಾಗವನ್ನು ಬಿಟ್ಟುಕೊಟ್ಟಂಥದ್ದಿದೆ. ಆಮೇಲೆ ಅದು ಈಗ ದೊಡ್ಡ ಪ್ರಾಬ್ಲಮ್ಗೆ ಕಾರಣವಾಗಿದ್ದು ಕೂಡ ಇದೆ. ಒಂದು ಕತೆ ನಿಮಗೆ ಹೇಳ್ತೀನಿ. ಈ ಹಿರಿಯರು ಅನೇಕರು ತಮ್ಮ ಜಾಗವನ್ನು ಶಾಲೆಗೆ ಬಿಟ್ಕೊಟ್ಟಿದ್ದಾರೆ. ಈ ಶಾಲೆಗೆ ಬಿಟ್ಕೊಂಡ ನಂತರ ಆ ಜಾಗವನ್ನು ಸರ್ಕಾರ ತಮ್ಮ ವಶಕ್ಕೆ ಬರ್ಕೊಂಡಿಲ್ಲ. ಅದು ಅವರ ಹೆಸರಲ್ಲೇ ಇತ್ತು. ಈಗ ನಾನು ಒಂದು ಜಾಗವನ್ನು ಶಾಲೆಗೆ ಬಿಟ್ಕೊಡ್ತೀನಿ ತಿಳ್ಕೊಳ್ಳಿ. ಅಲ್ಲಿ ಶಾಲೆ ಕಟ್ಕೋತಾರೆ. ಶಾಲೆ ಕಟ್ಟಿಕೊಂಡ ನಂತರ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ನನ್ನ ಹೆಸರಲ್ಲೇ ಇರುತ್ತೆ ಆ ಜಾಗ. ಅಲ್ಲಿ ಶಾಲೆಯನ್ನು ಏನು ಕಟ್ಟೋದಕ್ಕೂ ಕೂಡ ನಾನು ತೊಂದರೆ ಮಾಡೋದಿಲ್ಲ. ಇದು ನಂಬರ್ 1. ಪ್ರಾಬ್ಲಮ್ ಏನಾಗ್ತಾ ಇದೆ, ಇಂಥ ಸಾವಿರಾರು ಜಾಗ ಇದೆ. ನನ್ನ ಕಾಲಾವಧಿಯ ನಂತರ ನನ್ನ ಕುಟುಂಬಸ್ಥರು ಇರ್ತಾರಲ್ಲ, ಫ್ಯಾಮಿಲಿಯವರು, ಅವ್ರಿಗೆ ಆ ಜಾಗದ ಮೇಲೆ ಆಸೆ ಆಗತ್ತೆ. ಯಾಕಂದರೆ 50, 60, 70 ವರ್ಷದ ಒಳಗೆ ಫ್ರೀಯಾಗಿ ಕೊಟ್ಟಂಥ ಜಾಗ ಈಗ ಕೋಟಿಗಟ್ಟಲೆ ಬೆಲೆ. ಇತ್ಯರ್ಥ ಆಗದೆ ಇದ್ದಂಥ ಅನೇಕ ಜಾಗಗಳಿದೆ. ಅದರ ಬಗ್ಗೆ ಒಂದು ದಿವಸ ಸ್ಟೋರಿ ಮಾಡ್ತೀನಿ ನಾನು. ಈಗ ನಾನು ಯಾಕೆ ಹೇಳಿದೆ ಅಂತಂದರೆ, ಹಿರಿಯರೆಲ್ಲ ಆ ಥರ ಬಿಟ್ಟುಕೊಡ್ತಾ ಇದ್ರು ಶಾಲೆಗೆ. ಇಲ್ಲಿ ಶಾಲೆಯ ಒಂದು 50 ಮಕ್ಕಳು ಆಟ ಆಡಬೇಕಾದ ಗ್ರೌಂಡ್ ಇದೆಯಲ್ಲ, ಗ್ರೌಂಡನ್ನೇ ಪಾಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಸ್ಥಳೀಯರು. ಎಂಥ ಸ್ಥಳೀಯರಾಗಿರ್ಬೋದು, ನೀವು ಯಾವುದೇ ಸ್ಥಳೀಯರಾಗಿರಿ, ಜಾಗ ಖಾಲಿ ಮಾಡಲೇಬೇಕು. ಜಾಗ ಖಾಲಿ ಮಾಡಿಸ್ತೀವಿ. ಇಲ್ಲ ಅಂತಂದರೆ ಯಾರ್ಯಾರು ಶಾಲೆಯ ಜಾಗವನ್ನು ಅತಿಕ್ರಮಣ ಮಾಡ್ಕೊಂಡಿದ್ದೀರೋ ಅವರ ಫೋಟೋ ಸಮೇತ ಹಾಕಬೇಕಾಗತ್ತೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡಿ. ಎಸ್, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದು. ತುಮ್ಮಿನಕಟ್ಟೆಯ ಚೌಡೇಶ್ವರಿ ಬಡಾವಣೆಯಲ್ಲಿದೆ. ಈ ಶಾಲೆಯಲ್ಲಿ 50ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. ಆದರೆ ಈ ಶಾಲೆಗೆ ಇದ್ದ ಮೈದಾನವನ್ನ ಒತ್ತುವರಿ ಮಾಡಿಕೊಂಡು ಹಿತ್ತಲು ಮನೆಗಳನ್ನ ಕಟ್ಕೊಂಡಿದ್ದಾರೆ. 5 ವರ್ಷ ಮೇಲೆ ಆಗ್ತಿದ್ದು ಸಮಸ್ಯೆ ಆಗಿ ನಾವು ಎಲ್ಲ ಇದು ಮಾಡಿದ್ವಿ. ಅದು ಏನು ಪರಿಹಾರ ಆಗ್ತಿಲ್ಲ. ಉಚಿತನೇ ಕೊಟ್ಟಿರೋದು, ಸ್ಕೂಲಿಗೆ ಅಂತಲೇ ಕೊಟ್ಟಿರೋದು, ಮಕ್ಕಳಿಗೆ ಆಡಲಿ ಮೈದಾನ ಅಂತ. ಅದು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ಇದು ಮಾಡಿಕೊಡ್ರಿ, ಸರಿ ಮಾಡಿಕೊಡ್ರಿ. ನಮಗೆ ಮೆಂಬರ್ಸ್ನೆಲ್ಲ ಭೇಟಿಯಾಗ್ಯಾರ ಸರ, ಅಲ್ಲಿ MLAರನ್ನು ಭೇಟಿಯಾಗ್ಯಾರ ಸರ. ಅದೇನು ಸಮಸ್ಯೆ ಬಗೆಹರ್ದಿಲ್ಲ. ನಮ್ಮ ಹುಡುಗನ ಇದೇ ಸ್ಕೂಲಲ್ಲೇ ಓದಿರೋದು ಸರ. 16 ವರ್ಷ ಆಯಿತು. ಆವಾಗಲೇ ಈ ಸ್ಕೂಲ್ ಓಪನ್ ಆದಾಗಲೇ ಆ ಜಾಗನ ಸ್ಕೂಲಿಗೆ ವಹಿಸಿದ್ದಾರೆ. ಆದರೆ ಇದು ಏನು ಸಮಸ್ಯೆ ಬಗೆಹರಿತಲ್ಲ ಸರ್. ಒಂದು 3-4 ಸರಿ ಒಮ್ಮಿನಿ ಮಾಡ್ಕೊಂಡು ಸದಸ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಭೇಟಿಯಾಗಿ ಬಂದಾರ. ಯಾರು ಏನೂ ತಲೆ ಕೆಡ್ಸ್ಕೊಂತಲ್ಲ ಸರ್. ಅದಕ್ಕೆ ನಿಮಗೆ ಇದನ್ನು ಮಾಡಿಕೊಡ್ರಿ ಅಂತ ಮನವಿ ಮಾಡಿ. ಇಲ್ಲಿನ ಜನರಿಗೆ ಸರ್ಕಾರ ಈಗಾಗಲೇ 30-40 ಸೈಟ್ ಕೊಟ್ಟಿತ್ತು. ಸರ್ಕಾರ ಶಾಲೆಗೆ ಜಾಗ ಕೊಟ್ಟು 15 ವರ್ಷ ಆಗಿದೆ. ಆದರೆ ಕೆಲವು ಮನೆಯವರು ಬೇಕಾಬಿಟ್ಟಿ ಒತ್ತುವರಿ ಮಾಡಿಕೊಂಡು ಈಗಾಗಲೇ ಮನೆ ನಿರ್ಮಿಸಿಕೊಂಡ್ರೆ ಕೆಲವರು ಬೇಲಿ ಹಾಕೊಂಡು ಬಿಟ್ಟಿದ್ದಾರೆ. ಈ ಬಗ್ಗೆ ಒತ್ತುವರಿ ಮಾಡಿರೋರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಉಳಿದವರು ಬಿಟ್ಕೊಟ್ರೆ ನಾನು ಬಿಟ್ಕೊಡ್ತೀನಿ ಅಂತಿದ್ದಾರೆ. ಫಸ್ಟಿಗೆ ಹೊಲ ಇತ್ತು ಸರ್. ಈಗ ತಾತ್ಕಾಲಿಕ ಸಾಲಿ ಅಂತ ಮಾಡಿ ನಾವೆಲ್ಲ ಹೋಗಿ ಮಾಡ್ಕೊಂಬಂದ್ರಿ. ಎಲ್ಲ ಬಿಟ್ಟು ಕೊಟ್ರ. ಅವೆಲ್ಲ 30-40 ಸೈಡ್ ಜಾಗ ರೀ. ನಾವೇನೋ 2 ಐತಿ. ಅವಾಗ ಫಸ್ಟಿಗೆ ಇದು ಸಾಲಿ ಇದ್ದಲ್ರಿ ಸರ್. ಅವಾಗ ಹೊಲ ಇತ್ತು ರೀ. ಇದು ಅವಾಗ 3 ಅಡಿ 4 ಅಡಿ ಮಾಡ್ಕೊಂಡವ್ರು ಇಲ್ಲ ಅಂತಂದು ಹೇಳಿ ನಾವು ಅವರೆಲ್ಲ ಅಷ್ಟ ತಗೊಂಡ್ರೆ. ಆಮೇಲೆ ಜಾಸ್ತಿ ತಗೊಂಡ್ರು ಅವರು. ಇಲ್ರಿ ನಾವೇನು ಅವ್ರು ಮಾಡಲಿ ಅಂತ ನಮ್ದು ಬೆಲೆ ಐತಿ. ಮತ್ತೊಬ್ರು ಆ ಥರ ಇರ್ಬೇಕು. ಬಿಟ್ಟು ಕೊಡ್ತು ಸರ್. ಹೌದು, ನಮ್ದು ಬೇಕಾದ್ರೆ 2-3 ಐತಿ. ನಿಮ್ಗೆ ಹೇಳಕತ್ತನ್ರಿ ಅತ್ತಿ ಮೀರಿ. ಶಾಲೆಯ ಮೈದಾನದ ಒತ್ತುವರಿ ಜಾಗವನ್ನ ಬಿಟ್ಕೊಡುವಂತೆ ಈಗಾಗಲೇ ಹಲವು ಸಲ ಒತ್ತುವರಿದಾರರಿಗೆ ಹೇಳಿದ್ರೂ ಪ್ರಯೋಜನವಾಗಿಲ್ಲ. ಈಗಾಗಲೇ ಹಲವು ವರ್ಷದಿಂದ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು, ಸದಸ್ಯರು ಎಷ್ಟೇ ಹೋರಾಟ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ರಾಜ್ಯಪಾಲರಿಂದ CM ವರೆಗೆ ಪತ್ರ ಬರೆದ್ರೂ ಪ್ರಯೋಜನವಾಗಿಲ್ಲ. 2017ರಲ್ಲೇ ಕೂಡ ನಾವೇನಪ್ಪ ಅಂದರೆ ಮನೆಯನ್ನು ಕಟ್ಟಬೇಕಾದ್ರೆ ಜಾಗ ಅಕ್ವೈರ್ ಮಾಡ್ಕೊಂಡ್ರ ಬಗ್ಗೆ ಮಾನ್ಯ PDO ಅವರ ಗಮನಕ್ಕೆ ತಗೊಂಬಂದ್ವಿ. ಅವರು ಸಕಾರಾತ್ಮಕ ಸ್ಪಂದಿಸ್ತೇವೆ ಅಂತ ಹೇಳ್ಕೊಂಡು ಕೊನೆಗೆ ಯಾವುದೇ ರೀತಿಯಾಗಿ ನಮಗೆ ಸ್ಪಂದನೆ ಮಾಡಲಿಲ್ಲ. ಒಂದೆಲ್ಲ ಮನೆಗಳಿಗೂ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ಬಿಟ್ರೆ ಕೊನೆಗೆ ಅವರು ಟ್ರಾನ್ಸ್ಫರ್ ಆಗಿ ಹೋದರು. ನಾವು ಇದಕ್ಕೆ ಏನು ಪರಿಹಾರ ಎಂಬುದಾಗಿ ಒಬ್ಬ ಲಾಯರನ್ನು ಕನ್ಸಲ್ಟ್ ಮಾಡಿದಾಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಿಗೆ ಹಾಕ್ರಿ ಅಂತಂದ್ರು.
ನಾವು ರಾಜ್ಯಪಾಲರು, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಪ್ರತಿಯೊಬ್ಬರಿಗೂ ಕೂಡ ಬರೆದಾಗ ಎಲ್ಲ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂಥ ಪಿ ಡಿ ಒಗಾರು ಅವ್ರ ಇಲಾಖೆಯಿಂದ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಸರ್. ಸಂಬಂಧಪಟ್ಟ DC ಇಂದ ಇರ್ಬೋದು, AC ಇಂದ ಇರ್ಬೋದು, ಪ್ರತಿಯೊಬ್ಬರು ಕೂಡ ಪಿ ಡಿ ಒ ಫಾರ್ವರ್ಡ್ ಮಾಡಿದರು. ಆದರೆ ಸ್ಥಳೀಯ ಮಟ್ಟದ ಪಿ ಡಿ ಒರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಮಗೆ ಸ್ಪಂದನೆಯನ್ನು ಮಾಡಲಿಲ್ಲ. ಈಗಾಗಲೇ 3-4 ಜನ ಪಿ ಡಿ ಒರು ಆದರು. ಲಾಯರ್ನ ಇಟ್ಕೊಂಡು ನಾವು ಜನಸ್ಪಂದನ ಇದಕ್ಕೆ ಆಯ್ಕೆ ಮಾಡಿದ್ವಿ. ಅಲ್ಲಿ ಕಂಟಿನ್ಯೂ ನಡೀತು, 1 ವರ್ಷ ಗಂಟಲೆ ನಡೀತು. ಅವ್ರಿಗೆ ಪಿ ಡಿ ಒರಿಗೆ, ಅಧಿಕಾರಿಗಳಿಗೆ ಎಲ್ಲರಿಗೂ ಕಳಿಸ್ತೀವಿ ಅಂತೇಳಿ ನಮಗೂ ಕಳಿಸಿದ್ರು. ಆದರೆ ಅವರು ಮತ್ತೆ ಯಾವುದೂ ಒಂದು ಕೆಲಸ ಮಾಡಲಿಲ್ಲ. ಮತ್ತೆ ಲಾಸ್ಟ್ನಾಗ ಈಗ ಜಸ್ಟ್ ಒಬ್ಬ ಪಿ ಡಿ ಒ ಆಗಿ ಬಿದ್ದಿದ್ರು. ಅವರು ಸಹಿತ ನಾವು ಮಾಡ್ತೀವಿ, ಈಗೆಲ್ಲ ನಮ್ಮಲ್ಲೇ ಇದ್ದಾರೆ, ನಮ್ಮರ ಅದಾರೆ ಅಂತ ಹೇಳಿದ್ರು. ಹೇಳಿ ಹೋಗಿ 1 ವರ್ಷ ಆಯಿತು, ಯಾವ ಕೆಲಸನೂ ಮಾಡ್ತಾ ಇಲ್ಲ. ಒಟ್ಟಲ್ಲಿ ಪುಕ್ಸಟ್ಟೆ ಸಿಕ್ಕಿದ್ರೆ ನನಗೂ ಇರಲಿ, ನನ್ನ ಮಕ್ಳಿಗೂ ಇರಲಿ, ಮೊಮ್ಮಕ್ಕಳಿಗೂ ಇರಲಿ ಅನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಶಾಲಾ ಮೈದಾನದ ಜಾಗ ಕಬ್ಜಾ ಆಗಿದೆ ಅನ್ನೋದು ಗೊತ್ತಿದ್ರು ಎಲ್ಲರೂ ಗಪ್ಚುಪ್ಪಾಗಿರೋದನ್ನ ನೋಡ್ತಾ ಇದ್ರೆ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನೋ ಹಂಗಿದೆ. ನೋಡೋಣ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರಾ ಅಂತ. ಸರ್ಕಾರದಿಂದ ಕೊಟ್ಟಂಥ ಶಾಲೆಯ ಜಾಗವನ್ನು ಕೂಡ ಇಲ್ಲಿ ಕಬಳಿಕೆ ಮಾಡಿ ಮನೆ ಕಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿಯ ಜನರು ಹೇಳ್ತಿರುವಂಥದ್ದು. ಅದರಿಂದ ಅವ್ರ ಹತ್ರ ಇರುವಂಥ ಏನು ದಾಖಲಾತಿಗಳಿವೆ, ಆ ದಾಖಲಾತಿ ನೋಡಿದ್ರೆ ಶಾಲೆಯ ಜಾಗವನ್ನು ಒತ್ತು ಮಾಡಿಕೊಂಡು ಸಂಪೂರ್ಣವಾಗಿ ಕಂಡುಬರುವಂಥದ್ದು. ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಇಲ್ಲ, ಇದನ್ನು ಸರಿಪಡಿಸ್ಕೊಡಿ ಅಂತಕ್ಕಂತ ಹೇಳಿ ಇಲ್ಲಿ ಜನರು ಮುಂದಾಗಿರೋ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತು ಸರ್ಕಾರ ಮುಂದಾಗಿ ಸರ್ಕಾರಿ ಶಾಲೆಗೆ ಜಾಗವನ್ನು ಕೊಡಲಿ ಅಂತಕ್ಕಂಥದ್ದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಆಕಾಶ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ನೋಡಿ, ಶಾಲೆಯ ಜಾಗನೂ ಬಿಡಲ್ಲಲ್ರಿ. ತೋ ಹಾಕ್ಲಾ ನಿಮ್ಮೆಲ್ಲರ ಫೋಟೋ ಯಾರ್ಯಾರು ಅಂತ. ಒಂದು 4-5 ಅಡಿ, 10ರಿಂದ 15 ಅಡಿ. ಏನು ನೀವು ಅರಮನೆ ಕಟ್ಕೋತೀರಾ ಮಕ್ಕಳ ಜಾಗ ಇಟ್ಕೊಂಡು? ಡಾಕ್ಯುಮೆಂಟ್ ಇದೆ ನನ್ನ ಬಳಿ, ಡಾಕ್ಯುಮೆಂಟ್ ಇದೆ. ನೀವೆಲ್ಲ ಏನು ಅಕ್ರಮ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಿದೆ. ದೃಢೀಕರಣ ಪತ್ರ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ 40/150 ಚೌಡೇಶ್ವರಿ ಬಡಾವಣೆ, ಇಲ್ಲಿ ಬರೆದಿದ್ದಾರೆ ನೋಡಿ. ಎಲ್ಲ ಪಾಪ ಅಧ್ಯಕ್ಷರು ಎಲ್ಲ ಬರೆದಿದ್ದಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಮ್ಮಿನಕಟ್ಟಿ ಗ್ರಾಮ ಪಂಚಾಯತಿ ಆಸ್ತಿ ನಂಬರ್ 52/2ರ ಅಳತೆ ಮೂಲ ಹಕ್ಕುಪತ್ರಕ್ಕಿಂತ ಜಾಸ್ತಿ ಅಳತೆಯಲ್ಲಿ ತಾವು ಮನೆ ಕಟ್ಟಿಕೊಂಡಿದ್ದು ಇರುತ್ತದೆ. ಹಾಗಾಗಿ ತಾವುಗಳು ಮೂಲ ಹಕ್ಕುಪತ್ರದ ಅಳತೆ 30-40 ಅಳತೆ ಜಾಗವನ್ನು ಬಿಟ್ಟು ಉಳಿದ ಜಾಗವನ್ನು ಈ ನೋಟಿಸ್ ಮುಟ್ಟಿದ 3 ದಿನಗಳ ಒಳಗಾಗಿ ತೆರವುಗೊಳಿಸಬೇಕು. ಹಾಗೆ ತಮ್ಮ ಆಸ್ತಿ ಅಳತೆಗೆ ಸಂಬಂಧಪಟ್ಟಂತೆ ಸಮರ್ಪಕ ಪೂರಕ ದಾಖಲಾತಿಗಳಿದ್ದರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಸಲ್ಲಿಸಬೇಕು. ಇಲ್ಲವಾದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ತಮಗೆ ತಿಳಿಸುವ ನೋಟಿಸ್. ಯಾವಾಗ ಇದು? 29/7/2019. ಎಷ್ಟು ವರ್ಷ ಆಯಿತು? 6 ವರ್ಷ ಆಗ್ತಾ ಬಂತು. ಅದು ಎಷ್ಟರಿಂದ ಎಷ್ಟನೇ ಕ್ಲಾಸ್ ಗೊತ್ತಿಲ್ಲ ನನಗೆ. 1ರಿಂದ 5ನೇ ತರಗತಿ ಆಯಿತಾ? 1ನೇ ತರಗತಿ ಬಂದವ, ಈಗ 5ನೇ ಕ್ಲಾಸ್ ಆಗಿರ್ತಾನೆ. ಸಂಬಂಧಪಟ್ಟವರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ತುಮ್ಮಿನಕಟ್ಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ನೋಡಿ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನಲ್ಲಿ ನಿಮಗಾಗಿಯೇ ನಾವು ಕೆಲಸ ಮಾಡೋದು, ಜನರಿಗೆ ಅಲ್ವಾ? ನಿಮ್ಮ ಕೆಲಸ ನಾವು ಮಾಡೋದು. ಮೊನ್ನೆ ಒಂದು ಬಾಲಕನಿಗೆ ಎಲೆಕ್ಟ್ರಿಕ್ ವೈರ್ ತಾಗಿದ ಕಾರಣಕ್ಕಾಗಿ ಪ್ರಾಬ್ಲಮ್ ಆಗಿತ್ತು, 5 ಲಕ್ಷ ತೆಗೆಸ್ಕೊಟ್ವಿ ಅಲ್ವಾ? ಇನ್ನೊಂದು ತಾಯಿ ಪಿಂಚಣಿಗಾಗಿ 5 ಕಿಲೋಮೀಟ್ರ್ ತೆವಳ್ತಾ ಹೋಗ್ತಾ ಇತ್ತು. ಆ ತಾಯಿಗೆ ಒಂದು ವೀಲ್ ಚೇರ್ ಕೊಟ್ವಿ, ಆ ತಾಯಿಗೆ ಒಂದು 20,000 ರೂಪಾಯಿ ದುಡ್ಡು ಕೊಟ್ವಿ. ಆ ತಾಯಿಗೆ ಮಾಶಾಸನ ಬರುವಂಗೆ ಮಾಡಿದ್ವಿ. ಆ ತಾಯಿಗೆ ಮೆಡಿಕಲ್ ಫಿಟ್ನೆಸ್ ಕೊಟ್ವಿ, ಬೆಲ್ಟ್ ಕೊಟ್ವಿ. ಯಾರಿಗೆಲ್ಲ ಮಾಡ್ತಾ ಇರೋದು ನಾವು? ನಿಮಗಲ್ವಾ? ಈಗ ನೀವು ಆ ದೊಡ್ಡ ಮನೆ ಮತ್ತೊಮ್ಮೆ ತೋರಿಸಿ. ಇಷ್ಟು ದೊಡ್ಡ ಮನೆ ಕಟ್ಕೊಂಡು ನಿಮಗೆ ಶಾಲೆದು ಬೇಕಿತ್ತೇನ್ರಿ ಜಾಗ? ನೀವು ಬಿಟ್ಕೊಡೋದಿಲ್ವಾ ಅಥವಾ ಕಳಿಸಿ ನಿಮಗೆ ಚೀಮಾರಿ ಹಾಕಿಸಿ ತೆಗಿಬೇಕಾ? ಇದು ಒಳ್ಳೆಯದಲ್ಲ. ಇದು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ನಾಚಿಕೆ ಆಗಲ್ವೇನ್ರಿ ನಿಮಗೆಲ್ಲ? ಶಾಲೆ ಜಾಗ ಒತ್ತುವರಿ ಮಾಡಲಿಕ್ಕೆ ನಾಚಿಕೆ ಆಗಲ್ವ ನಿಮಗೆ? ಅಷ್ಟೆಲ್ಲ ಒಳ್ಳೆ ಮನೆ ಕಟ್ಕೊಂಡಿದ್ದೀರಿ, ಮಕ್ಕಳದಲ್ವ ಅದು? ಆಮೇಲೆ ಸಂಬಂಧಪಟ್ಟವ್ರದ್ದೊಂದು ಫೋಟೋ ಹಾಕಿ, ಈಗ ಹಾಕಿ ಈಗಲೇ ಬರಬೇಕು ನೀವೆಲ್ಲ ಅಲ್ಲಿಗೆ. ನೆಕ್ಸ್ಟ್ ಮಂತಿಂದ ಬೆಳಗ್ಗೆ ಶುರು ಮಾಡ್ತೀನಿ ಕಾರ್ಯಕ್ರಮ. ಬೆಳಗ್ಗೆ 9 ಗಂಟೆಗೆ ಶುರು ಆದರೆ 4 ಗಂಟೆಗೆ ಬಂದಿರಬೇಕು. ಆಮೇಲೆ MH ಪಾಟೀಲ್ರೆ, ಈ ಕ್ಷಣ ನೀವು ಹೋಗಬೇಕು. ಯಾರ್ಯಾರು ಕೊಟ್ಟಿಲ್ಲ ಹೇಳಿ, ಯಾರ್ಯಾರು ಜಾಗ ಬಿಡ್ತಾ ಇಲ್ಲ ಅಂತೇಳಿ. ಬೇಕಿದ್ರೆ ಕಳಿಸ್ತೀವಿ, ಹೋರಾಟ ಮಾಡಿಸ್ತೀವಿ. ಅಲ್ಲಿ ನಿಮಗೂ ಆಸೆ ಇದೆಯಲ್ಲ,
ಕನ್ನಡ ರಕ್ಷಣಾ ವೇದಿಕೆಯವರು ಬೇರೆ ಬೇರೆ ಹೋರಾಟ ಮಾಡ್ತಾರೆ. ಈ ನಿಮ್ಮ ಮನೆ ಮುಂದೆ ಕೂಡ ಹೋರಾಟ ಮಾಡಿರ್ತೀವಿ. ಮರ್ಯಾದೆಗೆ ಅಂಜಿ ನಾವು ನಿಮ್ಮ ಫೋಟೋ ತೋರಿಸ್ತಾ ಇಲ್ಲ. ಇಷ್ಟಿಷ್ಟು ದೊಡ್ಡ ಮನೆ ಕಟ್ಕೊಂಡು ಆ ಮಕ್ಕಳೊಂದು ಆಟ ಆಡಕ್ಕೆ ಬಿಟ್ರಿ, ನಾಳೆ ಅದು ಕಂಪ್ಲೇಂಟ್ ಮಾಡ್ತೀರಿ ಮಕ್ಕಳು ಆಟ ಆಡ್ತಾ ಇದೆ ಅಂತೇಳಿ ಅಲ್ವಾ? ಯಾವ ಜನ್ಮ ರೀ ನಿಮ್ಮದು? ಪಾಂಡುರಂಗ ಅವರ SDMC ಅಧ್ಯಕ್ಷರು, ಈಗಲೇ ಕಂಪ್ಲೇಂಟ್ ಮಾಡಬೇಕು ನೀವು ಮತ್ತೊಮ್ಮೆ ಈ ಕ್ಷಣ ಬನ್ನಿ, ಬೇಕಿದ್ರೆ ನಾನು ಕ್ಯಾಮ್ರಾ ಕಳಿಸ್ತೀನಿ. ಜಗದೀಶ್ ಅವರ SDMC ಮಾಜಿ ಅಧ್ಯಕ್ಷರು, ನೀವೆಲ್ಲ ಸೇರ್ಬೇಕೀಗ, ಎಲ್ಲ ಸೇರ್ಬೇಕು. ಆಮೇಲೆ ಅಲ್ಲಿ ಗ್ರೌಂಡ್ ಮಾಡಿಕೊಡ್ತೀರಾ? ಯಾರು ಸ್ಥಳೀಯರಿದ್ದೀರಿ ನಿಮ್ಮ ಹೆಸರು ಹಾಕ್ತೀನಿ, ಬೇಕಿದ್ರೆ ನಿಮ್ಮ ನಂಬರ್ಗೆ ಥ್ಯಾಂಕ್ಸ್ ಹೇಳಿಸ್ತೀನಿ. ಎಲ್ಲ ಸಮತಟ್ಟು ಮಾಡಿ ಮಕ್ಕಳಿಗೆ ಗ್ರೌಂಡ್ ಮಾಡಿಕೊಡ್ಬೇಕು, ಗ್ರೌಂಡ್ ಮಾಡಿ ಕೊಡ್ಬೇಕು. ಯಾವ ಆಟ ಆಡ್ತಾರೆ? ಫುಟ್ಬಾಲ್ ಆಡ್ತಾರಾ? ಬಾಲ್ ನಮ್ಮ ಕಡೆಯಿಂದ, ರೈಟ್. ಕ್ರಿಕೆಟ್ ಕಿಟ್ ನಮ್ಮ ಕಡೆಯಿಂದ. ತುಕಾರಾಮ್, ರಾಮ್ ಮೈದಾನ ಒತ್ತುವರಿದಾರ. ನೀವು ಬಿಡಬೇಕು, ಅವ್ರು ಬಿಡಬೇಕಲ್ಲ, ಎಲ್ಲ ಬಿಡಬೇಕು, ಎಲ್ಲರೂ ಬಿಡಬೇಕು. ಲೈವಲ್ಲಿ ಫೋನು ತಗೊಂಡ್ಬಿಡ್ತೀನಿ. ಪುರುಷೋತ್ತಮ ಮುಖ್ಯ ಶಿಕ್ಷಕರು ಶಾಲಾ ಮಕ್ಕಳ ಜಾಗವನ್ನು ಬಿಡೋದಿಲ್ಲಲ್ರಿ. ಚೌಡೇಶ್ವರಿ ವಾರ್ಡ್ ಸದಸ್ಯೆ ಭಾಗ್ಯಲಕ್ಷ್ಮಿ, ಆ ಮಕ್ಕಳಿಗೆ ಭಾಗ್ಯ ಕರುಣಿಸಿ. ಕೇವಲ ನಿಮ್ಮ ಪಾರ್ಟಿಯವರಿಗೆ ಜೈ ಜೈ ಅಂತ ಹೇಳ್ತಾ ಕೂತ್ಕೋಬೇಡಿ. ಪ್ರಕಾಶ್ ಕೋಳಿವಾಡ್ರೆ, ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ, ಹಿಂಗೊಂದಾಗಿದೆ ಅಂತೇಳಿ ನೀವು ಬಂದದಕ್ಕೆ ಕೆಲಸ ಮಾಡಬೇಕು ಅಂತ ಅಲ್ಲ. ಆದರೆ ಈ ಭಾಗದವರೆಲ್ಲ ಆ ಮಕ್ಕಳ ತಂದೆ ತಾಯಿಗಳು ನಿಮ್ಗೆ ಓಟ್ ಹಾಕಿರ್ತಾರೆ. ಸೊ ಇವರೆಲ್ಲ MH ಪಾಟೀಲ್ BO, ಪಾಂಡುರಂಗ್ SDMC ಅಧ್ಯಕ್ಷರು, ಜಗದೀಶ್ SDMC ಮಾಜಿ ಅಧ್ಯಕ್ಷರು, ತುಕಾರಾಮ್ ಮೈದಾನ ಒತ್ತುವರಿದಾರ, ಪುರುಷೋತ್ತಮ ಮುಖ್ಯ ಶಿಕ್ಷಕ, ಭಾಗ್ಯಲಕ್ಷ್ಮಿ ಚೌಡೇಶ್ವರಿ ವಾರ್ಡ್ ಸದಸ್ಯೆ, ಪ್ರಕಾಶ್ ಕೋಳಿವಾಡ್ ಶಾಸಕರು. ನಾನು ಈ ಭಾಗದ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟೆ ಗ್ರಾಮದ ಅಕ್ಕಪಕ್ಕದ ಜನರಿಗೆ ಕೇಳ್ಕೊತಾ ಇರೋದು, ನೀವೆಲ್ಲ ಬರಬೇಕು. MH ಪಾಟೀಲ್ BO ಅವರಿದ್ದಾರೆ ನಮ್ಮ ಜೊತೆ ಫೋನದಲ್ಲಿ. ಪಾಟೀಲ್ರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಗೆ ಸರ್ ನಾನು MH ಪಾಟೀಲ್ ಅಂತ ಹೇಳಿ ಸರ್, ಆಗಸ್ಟ್ 2022 ಇಲ್ಲಿ ಬಂದೆ ಸರ್. ಬಂದ ಮೇಲೆ 2 ಸಾರಿ ಶಾಲೆಗೆ ಹೋಗಿ ಬಂದೆ ಸರ್. ಮತ್ತೆ SBMC ಅವ್ರಿಗೆ ಅಲ್ಲಿ ಮೀಟಿಂಗ್ ಮಾಡಿ ಹೆಡ್ ಮಾಸ್ಟರ್ಗೆ ಹೇಳಿ, ಆಮೇಲೆ ನಾನೇ ಸ್ವತಃ ಲೆಟರ್ ಬರೆದೆ ಸರ್. ತಾಲೂಕ್ ಪಂಚಾಯತಿಗೆ ಒಂದು ಲೆಟರ್ ಬರ್ದಾನೆ, ಮತ್ತೆ PDO ಅವರಿಗೆ ಜೊತೆಗೆ ಮಾತಾಡಿ ನಮ್ಮ ಶಾಲೆ ಜಾಗ ಬಿಟ್ಕೊಡ್ರಪ್ಪ ಅಂತಂದೇಳಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡೇನೆ ಸರ್. ಅವ್ರಿಗೆಲ್ಲ ಲೆಟರ್ ಬರ್ದಿದ್ದೀನಿ ಸರ್ ಸಂಬಂಧಪಟ್ಟವ್ರಿಗೆ. ನಾನು ಬಂದ ಮೇಲೆ 2 ಸರಿ ಹೋಗಿ ಬಂದೇನೆ ಸರ್. ಮತ್ತೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ತಮಗೆ ತುಂಬಾ ಧನ್ಯವಾದಗಳು ಸರ್. ನಮ್ಮ ಶಾಲೆ ಮೇಲೆ ಇಷ್ಟು ತಾವು ಕಾಳಜಿ ಇಟ್ಟು. ಪಾಟೀಲ್ರೇ ಸರ್ ಈಗ ನಿಮಗೆ ಪೊಲೀಸರನ್ನು ಕರ್ಕೊಂಡು ಹೋಗುವಂತ ರೈಟ್ಸ್ ಇದೆಯಲ್ಲ ಸರ್? ನಮ್ಮ ಏರ್ ಆಫೀಸರಿಗೆ ಗಮನಕ್ಕೆ ತಂದು ಕರ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಕರ್ಕೊಂಡು ಹೋಗಿ ಒಂದ್ಸಲ ಹೋಗಿ MH ಪಾಟೀಲ್ರೇ, ಒಂದ್ಸಲ ಹೋಗಿ ಅವ್ರಿಗೊಂದು ವಾರ್ನಿಂಗ್ ಕೊಟ್ಟು ಬನ್ನಿ. ಎಸ್ ಸರ್. ಇನ್ನೊಂದ್ಸಲ ಪೊಲೀಸರನ್ನ ಪರ್ಮಿಷನ್ ತಗೊಂಡು ಕರ್ಕೊಂಡು ಹೋಗಿ. ಅದು ಆಗಿಲ್ಲ ಅಂದ್ರೆ MH ಪಾಟೀಲ್ ನಾನು ಹೇಳ್ತೀನಿ, ಅಲ್ಲಿದ್ದಂತಹ ಸ್ಥಳೀಯ ಈ ಸಮಾಜದ ಬಗ್ಗೆ, ಈ ರಾಜ್ಯದ ಬಗ್ಗೆ, ಈ ಶಾಲೆಗಳ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಒಲವಿರುವಂಥ ಹುಡುಗರನ್ನ ಕಳಿಸ್ತೀವಿ ನಾವು. ಹುಡುಗರನ್ನೇ ಕಳಿಸ್ತೀವಿ. ಅದನ್ನು ಒಡೆದಾಕೋದೆ ಸರ್ಕಾರ ಮಾಡಿಲ್ಲ ಅಂದ್ರೆ ಒಡೆದಾಕೋದೆ ಅದನ್ನ ಗೋಡೆಯನ್ನ. ಸರ್ ನನಗೆ ತುಂಬಾ ಆಸಕ್ತಿ ಇದೆ ಸರ್. ಯಾಕಂದ್ರೆ ನಾನು ತುಮ್ಮಿನಕಟ್ಟೆಯಲ್ಲಿ ಓದಿದ್ದು ಪ್ರಾಥಮಿಕ ಶಾಲೆಯ ಶಿಕ್ಷಣವನ್ನ ತುಮ್ಮಿನಕಟ್ಟೆಯಲ್ಲೇ ಮುಗಿಸಿದ್ದು. ನಾನು ಹೈಸ್ಕೂಲು ಕೂಡ ಅಲ್ಲೇ ಓದಿದ್ದೀನಿ. ನಮ್ಮ ಸಣ್ಣ ಹಳ್ಳಿ ನಾವು ಹೇಳ್ತಾ ಇರೋದು ನಮ್ಮ ಕಳಕಳಿ ಇದೆ. ನಾವು ಈ ಜನಗಳಿಗೆ ಬೇಕಾಗಿ ನಮ್ಮಲ್ಲಿ ಎಷ್ಟೇ ಎಲ್ಲ ಮಾಡಬೇಕು ಅದನ್ನ ಮಾಡಿದ್ದೀವಿ. ಈಗಲೂ ಆ ಮನೆ ಯಾರು ಒತ್ತುವರಿ ಮಾಡಿದಂಥವ್ರ ಮನೆಯಲ್ಲಿ ಸರ್ಕಾರದ ಬರಬೇಕಾದಂಥ ಸವಲತ್ತುಗಳ ತೊಂದರೆ ಇದ್ರೆ ನಾವು ಅವರ ಜೊತೆ ನಿಲ್ತೀವಿ. ನಂಬರ್ 1 ನೀವು ಕ್ಲಿಯರ್ ಮಾಡಿಕೊಡಿ. ನಮ್ಮ ಸೈಡಿಂದ ಒಂದು ಕ್ರಿಕೆಟ್ ಕಿಟ್ಟು, 2 ಫುಟ್ಬಾಲು ನಮ್ಮ ಸೈಡಿಂದ ಕೊಡ್ತೀವಿ, ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಸೈಡಿಂದ. ನಂಬರ್ 1. ಎರಡನೇದು ಸರ್, ಆಮೇಲೆ ಅಲ್ಲಿ ಸ್ಥಳೀಯರಿದ್ರೆ ಅಥವಾ ಶ್ರಮದಾನ ಮಾಡಿ ಆ ಮಕ್ಕಳಿಗೆಲ್ಲ ಕ್ಲೀನ್ ಮಾಡಿ ಗ್ರೌಂಡ್ ಮಾಡ್ಕೊಡ್ಬೇಕು. ಯಾವಾಗ ಹೋಗ್ತೀರಿ ಸರ್? ನಾಳೆ ನಂದು ಒಂದು SLC ವರ್ಕ್ಶಾಪ್ ಉದ್ಘಾಟನೆ ಇದೆ ಸರ್. ನಾಳೆ ಬಿಟ್ಕೊಂಡು ಹೋಗ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು MH ಪಾಟೀಲ್ರು. MH ಪಾಟೀಲ್ರು ಹೇಳಿದರೆ ನಾಳೆ ಸ್ವಲ್ಪ ಕೆಲಸ ಇದೆ, ನೋ ಪ್ರಾಬ್ಲಮ್, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಆ ಊರವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಎಷ್ಟೇ ದೊಡ್ಡ ಪ್ರಭಾವಶಾಲಿ ಆಗಿರಿ, ಶಾಲೆಯ ಜಾಗವನ್ನು ನೀವು ಒತ್ತುವರಿ ಮಾಡಿಕೊಂಡ್ರೆ ನೀವು ಆ ಗೋಡೆ ಇದೆಯಲ್ಲ ಒಡೆದಾಕ್ತೀವಿ ರೀ. ಅಲ್ಲಿಯ ಲೋಕಲೈಟ್ಸ್ಗಳ ಹತ್ರ ಹೇಳಿಬಿಟ್ಟು ರಕ್ಷಣಾ ವೇದಿಕೆನೋ, ಜಯ ಕರ್ನಾಟಕನೋ, ದಲಿತ ಸಂಘರ್ಷ ಸಮಿತಿನೋ ಯಾವುದಾದ್ರೂ ಇದನ್ನೆಲ್ಲ ಅಧಿಕಾರಿ ವರ್ಗಕ್ಕೆ ಮಾಡೋಕ್ಕಾಗತ್ತಾ? ಮಾಡಿ.
POಗೆ ಹೇಳಿದ್ದೀನಿ, ಪೊಲೀಸರನ್ನು ಕರ್ಕೊಂಡೋಗಿ ಪರ್ಮಿಷನ್ ತಗೊಂಡು ಪೊಲೀಸರನ್ನು ಕರ್ಕೊಂಡೋಗಿ ಆ ಒತ್ತುವರಿ ಮಾಡಿದವ್ರಿಗೆ 4 ಬಾರಿಸಿ ಬೇಕಿದ್ರೆ ಒಳಗೆ ಕೂರಿಸಿ ಒಂದು ಅರ್ಧ ಗಂಟೆ. ಏನು ಅಷ್ಟು ದೊಡ್ಡ ಮನೆ ಮಾಡಿದವರಿಗೆ ನಾಚಿಕೆ ಆಗಲ್ಲ ಶಾಲಾ ಮಕ್ಕಳ ಜಾಗವನ್ನು ಒತ್ತುವರಿ ಮಾಡ್ಕೊಳ್ಳೋದಕ್ಕೆ? ಮಕ್ಕಳು ಆಟ ಆಡ್ಬೇಡು ಅಲ್ಲಿ. ನಿಮಗೆ ಒತ್ತುವರಿ ಮಾಡಬೇಕು ಅಂತಿದ್ರೆ ಬೇರೆ ಬೇರೆ ಇದೆಯಲ್ಲ, ಅದನ್ನು ಮಾಡ್ಕೊಳ್ಳಿ, ಬೇರೆ ಬೇರೆ ಮಾಡ್ಕೊಳ್ಳಿ. ಶಾಲೆದು ಯಾಕಾಗಬೇಕು? ಶಾಲೆದು ಯಾಕಾಗಬೇಕು? ಈಗ ಮಠಗಳಿಗೆ, ಲಿಂಗಾಯತ ಮಠಗಳಿಗೆ, ವಕ್ಫ್ಗಳಿಗೆ ಅಲ್ಲೆಲ್ಲ ಸಾವಿರಗಟ್ಟಲೆ ಆಸ್ತಿ ಇದೆ. ಯಾವನಾದರೂ ಅದನ್ನು ಒತ್ತುವರಿ ಮಾಡ್ಕೊಳ್ಳೋ ಧೈರ್ಯ ಇದೆ ನಿಮಗೆ? ಧೈರ್ಯ ಇದೆ ನಿಮಗೆ? ಆ 4-5 ಮನೆಗಳಿಗೆ ಹೇಳ್ತಾ ಇರುವಂಥದ್ದು ಶಾಲೆ ಸರ್, ಶಾಲೆ ದೇವಸ್ಥಾನಗಳಿಗಿಂತಲೂ ದೊಡ್ಡದು. ಯಾಕೆ ಹೇಳಿ? ದೇವಸ್ಥಾನಗಳಿಗೆ ಹಿಂದೂಗಳು ಮಾತ್ರ ಹೋಗೋದು, ಮಸೀದಿಗೆ ಮುಸ್ಲಿಮರು ಮಾತ್ರ ಹೋಗೋದು, ಚರ್ಚ್ಗೆ ಕ್ರೈಸ್ತರು ಮಾತ್ರ ಹೋಗೋದು. ಶಾಲೆಗೆ ಹಂಗಲ್ಲ. ಅಲ್ಲಿ ಹಿಂದೂಗಳು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಕ್ರೈಸ್ತರು ಬರ್ತಾರೆ, ಇನ್ನೊಬ್ಬ ಜಾತಿಯವನು ಬರ್ತಾನೆ, ಮೇಲ್ಜಾತಿಯವನು ಬರ್ತಾನೆ, ಕೆಳ ಜಾತಿಯವನು ಬರ್ತಾನೆ, ಒಂದೇ ಪಾಠ ಓದ್ತಾನೆ. ಈಗ ಹೇಳಿ ಯಾವುದು ಶ್ರೇಷ್ಠ? ಈ ಸರಸ್ವತಿ ಮಂದಿರ ಅಲ್ವಾ ಶ್ರೇಷ್ಠ? ಅದನ್ನು ಕಬಳಿಸ್ತೀರಿ. ನೀವಾಗಿ ಮುಂದೆ ನಿಂತು ಮಾಡಿದರೆ ಒಳ್ಳೆಯದು, ಇಲ್ಲ ಅಂತಂದರೆ ನಿಮಗೆ ಶಿಕ್ಷೆ ಕೊಡಿಸೋ ತನಕ ಹೋರಾಟ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಶಿಕ್ಷೆ. ನೀವು ಯಾರೇ ಆಗಿರಿ, ಒಬ್ಬರು ನಾನು ಅಜ್ಜಿ ಇದ್ದೀನಿ, ನಾನು ಅಜ್ಜ ಇದ್ದೀನಿ, ನಾನು ಒಬ್ಬನೇ ಇದ್ದೀನಿ, ನಾನು ಒಬ್ಬಳೇ ಇದ್ದೀನಿ, ಹಾಂ ಶಾಲೆ 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 ಮುಖ್ಯ. ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದಾರಾ? ಒಂದು ವಾಕ್ಥ್ರೂ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತೇಳಿ. ಇಷ್ಟೇ ಸರ್ ನಮಗೆ ಇರೋದು. ಪೊಲೀಸ್ ಬರೋದಕ್ಕಿಂತ ಮೊದಲು ರೆಡಿಯಾಗಿ ಬಿಟ್ಬಿಡಿ. ನಂಬರ್ 1, ಯಾರಾದರೂ ಸ್ಥಳೀಯರಿದ್ದರೆ ಅದನ್ನು ಕ್ಲೀನ್ ಮಾಡಿಕೊಡ್ತೀನಿ ಅಂತಂದರೆ ಅವ್ರ ಹೆಸರು ತಗೋತೀವಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀವಿ, ಕ್ಲೀನ್ ಮಾಡಿಕೊಡಿ. ಒಂದು ಕ್ರಿಕೆಟ್ ಕಿಟ್ಟು ನಮ್ಮ ಸೈಡಿಂದ ಕಳಿಸ್ತೀವಿ, 2 ಫುಟ್ಬಾಲ್ ಕಳಿಸ್ತೀವಿ. ಗೊತ್ತಿಲ್ಲ ಯಾವ ಆಟ ಆಡ್ತಾರೆ ಅಂತೇಳಿ. ನೀವು ಕಬಡ್ಡಿ ಮಾತ್ರ ಆಡೋದಿದ್ರೆ ಯಾವುದು ಕಳಿಸ್ಬೇಕು ಅಂತಿಲ್ಲ, ರೈಟ್? ನಮ್ಮ ರಿಪೋರ್ಟರ್ ಅದರ ಬಗ್ಗೆ ಒಂದು ಮಾಹಿತಿ ಕಲೆ ಹಾಕಿದ್ದಾರೆ, ಏನೇನು ನೋಡಿ. ಎಸ್, ನಾನಿವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತಿಮ್ಮನಕಟ್ಟೆ ಗ್ರಾಮದಲ್ಲಿರುವಂಥದ್ದು. ಕಳೆದ 5 ವರ್ಷಗಳಿಂದ ಇಲ್ಲೊಂದು ಸಮಸ್ಯೆ ಇದೆ. ಸಾಕಷ್ಟು ಜನರು ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿರುವಂಥದ್ದು. ನಾನು ತೋರಿಸ್ತಾ ಹೋಗ್ತೀನಿ. ಇದೇನಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೌಡೇಶ್ವರಿ ಬಡಾವಣೆ ತಿಮ್ಮನಕಟ್ಟೆ ಅಂತೇಳಿ ಸರ್ಕಾರದಿಂದ ಬಡ ಜನರಿಗೆ ಕೊಟ್ಟಂಥ ಜಾಗ ಏನಿದೆ, ಇಲ್ಲಿ ಸಾಕಷ್ಟು ಅಂದರೆ ಸರಿಸುಮಾರು ಜನರಿಗೆ ಜಾಗವನ್ನು ನೀಡಿದ್ರು. ಅದೇ ರೀತಿ ಅಲ್ಲಿ ಮಕ್ಕಳು ಕಲೀಲಿಕ್ಕೆ ಅಂತ ಶಾಲೆಯೂ ಕೂಡ ಅನುದಾನ ಮಾಡಿಕೊಟ್ಟಿದ್ರು. ಆದರೆ ಶಾಲೆಯ ಜಾಗ, ಶಾಲೆಯ ಜೊತೆಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗವನ್ನು ಕೂಡ ಕೊಟ್ಟಿದ್ದರು. ಆದರೆ ಆ ಜಾಗ ಇವತ್ತು ಕಬಳಿಕೆ ಆಗಿರುವಂಥದ್ದು. ಮಕ್ಕಳಿಗೆ ಆಡಲಿಕ್ಕೆ ಯಾವುದೇ ರೀತಿಯಾದಂತಹ ಆಟಕ್ಕೆ ಮೈದಾನ ಇಲ್ಲ ಅಂತ ಹೇಳ್ಬೋದು. ಆ ಮೈದಾನ ಈಗ ಒತ್ತುವರಿ ಆಗಿರುವಂತಹದ್ದು. ಅಂದರೆ ಇಲ್ಲಿಯ ಜನರೇ ಏನಿದ್ದಾರೆ ಸರ್ಕಾರದಿಂದ ಕೊಟ್ಟಂಥ ಪ್ಲಾಟ್ ಜೊತೆಗೆ ಈಗ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದೇ ನೋಡ್ತೀರಿ, ಇದೆಲ್ಲವೂ ಶಾಲೆಗೆ ಮೈದಾನ. ಇದು ಈ ಶಾಲೆಯ ಮೈದಾನ ಏನಿದೆ, ಈ ಶಾಲೆಯ ಮೈದಾನ ಇದೀಗ ಬೇರೆ ಒಬ್ಬರು ಜೀವನ ಮಾಡಲಿಕ್ಕೆ ಮನೆಯನ್ನು ಕೊಟ್ಟಿರ್ತಾರೆ. ಆ ಮನೆಗೆ ಅವ್ರು ಕೊಟ್ಟಂಥ ಜಾಗವನ್ನು ಹೊರತುಪಡಿಸಿ ಅಂದರೆ 20, 30 ಮತ್ತು 40 ಸೈಟ್ ಕೊಟ್ಟಿರ್ತಾರೆ. ಈಗ ಅವರು ನಮ್ಮ ಜಾಗ ಹೆಚ್ಚಿದೆ ಅಂತ ಹೇಳ್ತಾರೆ. ಒಂದು ಕಡೆಗೆ SDMC ಅಧ್ಯಕ್ಷರನ್ನು ಕೇಳ್ಬೋದು, ಮತ್ತು ಇಲ್ಲಿಯ ಪ್ರಿನ್ಸಿಪಾಲ್ನ ಕೇಳಿದ್ರೆ ಅವರು ಎಲ್ಲ ರೀತಿಯ ದಾಖಲಾತಿಗಳನ್ನು ನೀಡಿದ್ದಾರೆ. ಆದರೆ ಇಲ್ಲಿಯ ಜನರು ಮಾತ್ರ ಯಾರು ಕರೆದ್ರೂ ಕೂಡ ಬರ್ತಾನೂ ಇಲ್ಲ. ಇದೇನು ಕಾಣುತ್ತಿದೆ, ಇದೆಲ್ಲವೂ ಮಕ್ಕಳು ಆಡಲಿಕ್ಕೆ ಬಿಟ್ಟಂಥ ಮೈದಾನ ಇದು. ಈ ಮೈದಾನ ಇವತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಮೈದಾನ ಇರುವಂತಾಗಿರುವಂಥದ್ದು. 45 ಜನ ವಿದ್ಯಾರ್ಥಿಗಳಿದ್ದಾರೆ ಈ ಚೌಡೇಶ್ವರಿ ಪ್ಲಾಟ್ನ ಜನ ಏನಿದ್ದಾರೆ. ಜನರ ಮಕ್ಕಳೇನು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥದ್ದು. ಆದರೂ ಕೂಡ ಈ ಪ್ಲಾಟ್ನ ಇದೀಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಹೋಗ್ಬೋತಾವೆಲ್ಲ. ಇದೇನಿದೆ, ಇದು ಮಕ್ಕಳು ಏನೋ ತಾವು ಆಟ ಆಡಲಿಕ್ಕೆ ಬೇಕಾದಂತಹ ಜಾಗ ಏನಿದೆ, ಇದೊಂದು ಪ್ಲಾಟ್, ಇದು ಏನಿದೆ ಮೈದಾನ. ಇದು ಈ ಮೈದಾನದಲ್ಲಿ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಲ್ಲದೆ ಆಟೋಪಕರಣ ಮಾಡಲಿಕ್ಕೆ ಬರುವಂಥದ್ದು. ಇಷ್ಟು ಇಲ್ಲಿ ಜಾಗ ಮುಗಿದ್ರೆ ಇದು 10 ಅಡಿಗಳಷ್ಟು ಜಾಗವನ್ನು ಇಲ್ಲಿ ಈಗಾಗಲೇ ಕಬಳಿಕೆ ಮಾಡಿರುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಇದೀಗ ಅವ್ರ ಬಳಿ ಯಾವ ರೀತಿ ದಾಖಲೆಗಳಿದ್ದಾವೆ, ಆ ಡಾಕ್ಯುಮೆಂಟನ್ನು ಕೊಡಿದ್ರೆ ಯಾರು ಕೂಡ ಮುಂದೆ ಬರ್ತಿರುವಂಥದ್ದು. ಆದರೆ ಸರ್ಕಾರದ ಅನುದಾನಕ್ಕಾಗಿ ಏನು ಕೊಟ್ಟಿದ್ರು, ಸರ್ಕಾರದ ಏನು ಕೊಟ್ಟಿದ್ರು FDMC ಅಧ್ಯಕ್ಷರುಗಳಿಗೆ, ಆ ಎಲ್ಲ ಒಂದು ದಾಖಲಾತಿಗಳು ಸರಿಪಡಿಸಿ ನೋಡಿದರೆ ಇಲ್ಲಿ ಯಾರೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಜನರು ಈಗಾಗಲೇ ಸಮಸ್ಯೆಗಳನ್ನು ಹೊತ್ತು ತಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಶಾಲೆಯ ಮಕ್ಕಳಿಗೆ ಇಲ್ಲಿಗ ಆಟ ಆಡಲಿಕ್ಕೆ ಮೈದಾನ ಇಲ್ಲ, ದಯಮಾಡಿ ನಮಗೆ ಜಾಗವನ್ನು ಕೊಡಿಸಿ ಅಂತ ಸಾಕಷ್ಟು ಮಂದಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಪ್ರತಿಯೊಬ್ಬರಿಗೂ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡು ಅಂತ ಹೇಳ್ಬೋದು. ಕ್ಯಾಮರಾಮನ್ ಆಕಾಶ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಮ್ಮ ರಿಪೋರ್ಟರ್ ಹೆಸರೇನು? ಮಾರುತಿ ಅವರೇ, ಡೋಂಟ್ ವರಿ, ಫುಲ್ ಆಟ ಆಡ್ಬೇಕು ನೀವು. ಫುಟ್ಬಾಲಲ್ಲಿ ಕಳಿಸ್ತೀವಿ ನಾವು, ಓಕೆ? ಆಮೇಲೆ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದೀರಿ ಎಚ್ಚೆತ್ಕೊಳ್ಳಿ. ಶಾಲೆ ಕಳ್ಳರು ಅಂತ ಹಾಕ್ತೀವಿ, ನಿಮ್ಮ ಫೋಟೋ ಹಾಕ್ಬಿಟ್ಟು ಶಾಲೆ ಕಳ್ಳರು ಅಂತ. ಆದಷ್ಟು ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಕೇರೇ ಮಾಡಲ್ಲ ರೀ. ಮುಖ್ಯಮಂತ್ರಿ ಹೇಳಿದ್ರು ಕೇರ್ ಮಾಡಲ್ಲ, ಪ್ರಧಾನಮಂತ್ರಿ ಹೇಳಿದ್ರು ಕೇರ್ ಮಾಡಲ್ಲ. ಶಾಲೆಗೆ ಆ ಮಕ್ಕಳಿಗೆ ಸಿಗಲೇಬೇಕು.
ಹಾಗಂತ ಅವ್ರು ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ನೀವು ಇನ್ಫ್ಲುಯೆನ್ಸ್ ತೋರಿಸ್ಬೇಡಿ ಅಂತ. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು. ಹಾಂ, ನಾನು BJP, ನಾನು ಕಾಂಗ್ರೆಸ್ಸು, ನಥಿಂಗ್ ಡೂಯಿಂಗ್. ಮಕ್ಕಳು ಅಷ್ಟೇ, ಆ ಮಕ್ಕಳಿಗೆ ಬಿಟ್ಟುಕೊಡ್ಲೇಬೇಕು. ಈಗಲೂ ಹೇಳ್ತಾ ಇದ್ದೀನಿ, ಸ್ಥಳೀಯರಾಗಿರುವಂಥ ಯಾವುದೇ ಸಂಘಟನೆಗಳಿದ್ರೆ ಬನ್ನಿ ಸರ್, ಫುಲ್ ಗ್ರೌಂಡ್ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿ. ಜಿಲ್ಲೆ ರಾಣೆಬೆನ್ನೂರು ತಾಲೂಕು ತುಮ್ಮಿನಕಟ್ಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಚ್ಚೇನಲ್ಲ, ಒಂದು 10-15 ಅಡಿ ಕಬಳಿಸ್ಕೊಂಡ್ಬಿಟ್ಟಿದ್ದಾರೆ, ಗ್ರೌಂಡ್ ಇಲ್ಲ. ಸೊ ಹಾಗಾಗಿ MLA ಇದ್ದಾರಾ, ಪ್ರಕಾಶ್ ಕೋಳಿವಾಡ್ರು ಇದ್ದಾರೆ, ಶಾಸಕರೇ ನಮಸ್ಕಾರ. ನಮಸ್ಕಾರ ಜನ ಸರ್, ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ತುಮ್ಮಿನಕಟ್ಟೆ ಗ್ರಾಮದ ಶಾಲೆ ಸರ್. ಹಾಂ ಹಾಂ ಏನಿಲ್ಲ, ಇದು ಒಂದು 4-5 ಮನೆ ಇದೆ ಅಕ್ಕಪಕ್ಕ. ಓಕೆ. ಇವ್ರು ಏನು ಮಾಡಿದ್ದಾರೆ, ಒಂದು 5-5 ಫೀಟು 6-6 ಫೀಟು ಒಟ್ಟು ಒಂದು 10-15 ಅಡಿವರೆಗೂ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು RCC ಮನೆನಾ ಅಥವಾ ಗುಡಿಸಲುಗಳ ಏನು? ಮನೆ ಕಟ್ಟಿದ್ದಾರೆ, ಶಾಲೆಯ ಮುಂದ್ಗಡೆ ಮನೆ ಇದೆ. ಓಕೆ ಓಕೆ. ಅವರೆಲ್ಲ ಸ್ವಲ್ಪ ಏನಿಲ್ಲ, ಅವ್ರು ಏನು ಮನೆಯನ್ನು ಕಟ್ಕೊಂಡಿಲ್ಲ, ಮನೆ ಜಾಗವನ್ನು ಸ್ವಲ್ಪ ಆಕ್ರಮಿಸ್ಕೊಂಡಿದ್ದಾರೆ. ಓಕೆ. ಆಮೇಲೆ ಅವರಲ್ಲಿ ಕೆಲವರು ರೆಡಿನೂ ಕೂಡ ಇದ್ದಾರೆ, ಅವ್ರನ್ನ ಬಿಟ್ಟರೆ ನಾನು ಬಿಡ್ತೀನಿ, ಇವನು ಬಿಟ್ಟರೆ ಅವ್ನು ಬಿಡ್ತೀನಿ ಅಂತ. ಹಾಂ ಹಾಂ. ಹಾಗಾಗಿ ಮಕ್ಕಳಿಗೆ ಗ್ರೌಂಡ್ ಇಲ್ಲ ಸರ್. ಓಕೆ, ಅಂಡರ್ಸ್ಟುಡ್. ನಾನು ಆಲ್ರೆಡಿ BOಗ ಗಮನಕ್ಕೂ ತಂದೆ. ಹಾಂ ಹಾಂ. ಆಮೇಲೆ ಅವರೆಲ್ಲ ರೆಡಿ ಇದ್ದಾರೆ. ಅದು ಒಂದು ಪಂಚಾಯತಿಗೆ ಮಾಡಿ ನೀವೆಲ್ಲ ಒಮ್ಮೆ ಹೋದರೆ ಭಾಳ ದೊಡ್ಡ ವಿಚಾರ ಆಗ್ಬಿಡುತ್ತೆ, ಎಲ್ಲ ಬಿಟ್ಬಿಡ್ತಾರೆ. ಡೆಫಿನೆಟ್ಲಿ ನಾನು ವಿಸಿಟ್ ಮಾಡ್ತೀನಿ, BO ಅವ್ರನ್ನ ಕರ್ಕೊಂಡೆ ವಿಸಿಟ್ ಮಾಡ್ತೀನಿ. ಹಾಂ ಸರ್, ವಿಸಿಟ್ ಮಾಡಿ ಆ ಥರದ್ದು ಏನಾದ್ರು ಇದ್ರೆ, ಯಾಕಂದರೆ ನನ್ನ ಪ್ರಣಾಳಿಕೆಯಲ್ಲೇ ನಾನು ಶಿಕ್ಷಣ ಮತ್ತು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಬಗ್ಗೆ ನನ್ನ ಪ್ರಣಾಳಿಕೆ ಇರೋದ್ರಿಂದ ನಾನು ಶಿಕ್ಷಣದ ಬಗ್ಗೆ ಭಾಳ ಸೀರಿಯಸ್ ಆಗಿದ್ದೀನಿ. ನಾನು BO ಕರ್ಕೊಂಡೋಗಿ ಅಲ್ಲಿ ಏನಿದೆ ನೋಡಿಕೊಂಡು ಆಮೇಲೆ ಅಲ್ಲಿ ಟೇಕನ್ ಆಕ್ಷನ್ ಮಾಡಿಸಿ ಒಂದು ಆ ಗ್ರೌಂಡ್ ಒಂದು ಕ್ಲೀನ್ ಮಾಡಿಕೊಡ್ಬೇಕು ಸರ್. ಫುಲ್ ಕಸ ಫುಲ್ ತುಂಬಿದೆ. ಒಂದು 50 ಮಕ್ಕಳಿದ್ದಾರೆ ಸರ್, 1ರಿಂದ 5ನೇ ಕ್ಲಾಸ್, ಎಲ್ಲ ಬಡ ಮಕ್ಕಳು. ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಂಬಿಕೆ ಇದೆ. ಪ್ರಕಾಶ್ ಕೋಳಿವಾಡ್ರು ಹೇಳಿದರು ನನಗೆ ಶಿಕ್ಷಣದ ಬಗ್ಗೆ ಭಾಳ ಅದ್ರ ಬಗ್ಗೆ ಆಸ್ತಿ ಇದೆ ಅಂತೇಳಿ. ನೋಡಿ, ಯಾರೇ ಇರಲಿ ಸರ್, ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ರಾಜಕೀಯ ದಯವಿಟ್ಟು ಮಾಡಬೇಡಿ. ಮಕ್ಕಳ ತಲೆಯಲ್ಲಿ ಮಾತ್ರ ಈ ರಾಜಕೀಯ ವಿಷಯ ತುಂಬಬೇಡಿ. ಅಟ್ಲೀಸ್ಟ್ ಸರ್ಕಾರಿ ಮಕ್ಕಳು ಖಾಸಗಿ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇರೋದನ್ನಾದರೂ ಚೆನ್ನಾಗಿ ಮಾಡಿಕೊಡ್ರಪ್ಪ. ಆಮೇಲೆ ತುಂಬ ಮನೆಯವರಿಗೆ ಗೊತ್ತಿರಲಿಕ್ಕಿಲ್ಲ ಇದು ಸರಿನೋ ತಪ್ಪ ಅಂತ. ಅಂಥವರಲ್ಲಿ ನಾನು ವಿನಮ್ರವಾಗಿ ವಿನಂತಿಸ್ಕೊಳ್ಳಿ ಕೇಳ್ತಾ ಇರುವಂಥದ್ದು, ಮಕ್ಕಳಿಗೆ ಬಿಟ್ಬಿಡಿ. ಅದು ನೀವು ದೇವಸ್ಥಾನಕ್ಕೆ ಜಾಗ ಬಿಟ್ಟಂಗೆ. ನೀವು ದೇವಸ್ಥಾನಕ್ಕೆ ಲಕ್ಷಗಟ್ಟಲೆ ಹುಂಡಿಗೆ ದುಡ್ಡು ಹಾಕಿದರೆ ಎಷ್ಟು ಪುಣ್ಯನೋ ಅದರ 1000 ಪಾಲು ಪುಣ್ಯ ಅಂತ ಅಂದ್ಕೊಳ್ಳಿ. ಓಕೆ, ನಮ್ಮ ರಿಪೋರ್ಟರ್ ಮಾರುತಿ ದಯವಿಟ್ಟು ಅದನ್ನು ಫಾಲೋಅಪ್ ಮಾಡಿ. BO ಮಾತಾಡಿದ್ದಾರೆ, MLA ಮಾತಾಡಿದ್ದಾರೆ. ನಿಮಗೂ ಕೂಡ ಒಂದು ಚಾಲೆಂಜಿಂಗ್ ಪ್ರಶ್ನೆ, ಯಾಕಂದರೆ ಶಾಲೆಗೆ ಗ್ರೌಂಡ್ ಮಾಡಿಕೊಟ್ರೆ ಮುಂದೊಂದು ದಿವಸ ಆ ಶಾಲೆಯ ಮುಂದೆ ನಡ್ಕೊಂಡು ನೀವು ಹೋಗಬೇಕಾದ್ರೆ ನಿಮಗೊಂದು ಹೆಮ್ಮೆ ಇರುತ್ತೆ, ಈ ಶಾಲೆಗೆ ಗ್ರೌಂಡ್ ಮಾಡೋದಕ್ಕೆ ನನಗೆ ರಿಪಬ್ಲಿಕ್ ಕನ್ನಡ ನೆರವಾಯಿತು ಅಂತೇಳಿ.